ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಪ್ರೀತಿಯ ಮೈ ಟಿವಿ ಭಾರತ್ ವೀಕ್ಷಕರಿಗೆ ಸ್ವಾಗತ. ನೋಡಿ ಸ್ವಾಮಿ, ನಾವಿರೋದೇ ಹಿಂಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವಶೀಕರ್ನಾಳ್ ವಿಜಯ್. ನೋಡಿ ವೀಕ್ಷಕರೇ, ನಮ್ಮ ಭಾರತಕ್ಕೆ ಇನ್ನು ಎರಡು ಹೆಸರಿದೆ. ಇಂಡಿಯಾ ಅಂತೀವಿ, ಹಿಂದೂಸ್ತಾನ್ ಅಂತೀವಿ. ಆದ್ರೆ ಎರಡು ಹೆಸರು ನಮ್ ಹೆಮ್ಮೆನೆ. ಆದ್ರೆ ಇವೆರಡಕ್ಕಿಂತ ನಮಗ್ ಬಹಳ ಪ್ರೀತಿಯಾಗಿರೋದು ಭಾರತ. ಭಾರತ ಆ ಹೆಸರನ್ನ ಕರೀಬೇಕಾದ್ರೆ ಎದೆ ಒಳಗಿನ ಅದೇನೋ ಅಂತ ಆನಂದ ಆಗ್ಬಿಟ್ರಿ. ಏನಕ್ಕೆ ಅಂತೀರಾ? ಭಾರತದ ಹೆಮ್ಮೆಯ ಇತಿಹಾಸ ಆಗಿದೆ. ಭಾರತ ಬರೀ ಭಾರತ ಅಲ್ಲ, ಭಾರತಾಂಬೆ. ಆ ಒಂದು ತಾಯಿಯ ಆಶೀರ್ವಾದ ಬಹಳಷ್ಟು ಜನರಿಗೆ ಈ ಜಗತ್ತಿನಲ್ಲಿ ಭಾಗ್ಯ ಆಗಿದೆ. ಅದರ ಜೊತೆಗೆ ಇನ್ನೊಂದೇನ್ ಹೇಳ್ಬೇಕು ಅಂದ್ರೆ, ಭಾರತಾಂಬೆಯ ಮಡಿಲಿನಲ್ಲಿ ಹುಟ್ಟಿದವರು ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಸಾಧನೆ ಮಾಡಿ ಬಂದವರಿದ್ದಾರೆ. ಅಂತಹ ಭಾರತದ ಈಗಿನ ಪರಿಸ್ಥಿತಿ ಏನಾಗಿದೆ ಅದನ್ನೇ ನಾವು ನೋಡಿ ಸ್ವಾಮಿ, ನಾವಿರೋದು ಹಿಂಗೆ ಅಂತ ಹೇಳ್ತೀವಿ. ನಮ್ಮ ಭಾರತವು ಅದ್ಭುತವಾದ ದೇಶವಾಗಿದೆ. ನಮ್ಮಲ್ಲಿ ಸಂಸ್ಕೃತಿ, ಸಂಪ್ರದಾಯ, ಶ್ರೀಮಂತ ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯ ದೊಡ್ಡ ಭಂಡಾರವಿದೆ. ಭಾರತವು ವಿಶ್ವದ ಅತ್ಯಂತ ವೈವಿಧ್ಯಮಯ ದೇಶಗಳಲ್ಲಿ ಒಂದಾಗಿದ್ದು, ಭಾರತದ ಪ್ರಾಚೀನ ಮತ್ತು ಆಧುನಿಕ ಎರಡೂ ವಿಶ್ವದ ಅತ್ಯಂತ ಮುಂದುವರೆದ ದೇಶಗಳಲ್ಲಿ ಒಂದಾಗಿದೆ. ಇನ್ನು ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಆದ್ರೆ ಇದನ್ನೆಲ್ಲ ಮರೆತು ಬೇರೆ ದೇಶದವರನ್ನು ಅನುಸರಿಸಲು ಹಾಗೂ ಅವರ ಹಾಗೆ ನಮ್ಮ ನಡವಳಿಕೆಯನ್ನು, ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳೋದ್ರಲ್ಲಿ ನಾವು ಭಾರತೀಯರು ತೊಡಗಿಕೊಂಡಿದ್ದೇವೆ. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ, ನಿಮ್ಗೆ ಯಾಕೆ ಸ್ವಾಮಿ, ನಾವಿರೋದೇ ಹಿಂಗೆ ಅಂತ ಖಡಕ್ ಆಗಿ ಉತ್ತರ ಕೊಟ್ಬಿಡ್ತಾರೆ. ಇಂಥವ್ರು ನಮ್ಮ ದೇಶದ ಹೆಮ್ಮೆ ಉಳಿಸೋದಿರ್ಲಿ, ಇರೋ ಮರ್ಯಾದೆ ಸಹ ಕಳೆಯೋ ಕೆಲಸ ಸಖತ್ತಾಗಿ ಮಾಡ್ತಾರೆ. ನಮ್ಮ ಭಾರತವು ಅನೇಕ ಮಹಾನ್ ಸಾಧಕರಿಗೆ ಜನ್ಮ ನೀಡಿದ ಸ್ಥಳ. ಅವರು ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆಗಳನ್ನು ನೀಡಿದ್ದಾರೆ. ಅಂತಹ ಭೂಮಿಯಲ್ಲಿ ಇಂದಿಗೆ ಈ ತರ ಕೆಲಸಗಳು ನಡೀತಾ ಇದೆ ಹಾಗೂ ಇಂತಹ ಜನ ಸಹ ಹುಟ್ಟಿದ್ದಾರೆ. ಭಗತ್ ಸಿಂಗ್ ನಂತಹ ಕ್ರಾಂತಿಕಾರಿ, ಮಹಾತ್ಮ ಗಾಂಧಿಯಂತಹ ಅಹಿಂಸಾವಾದಿ ಹುಟ್ಟಿದ ನಾಡಿದು. ಆದ್ರೆ ಈಗ ಯಾವ ಕ್ರಾಂತಿಕಾರಿಯೂ ಕಂಡು ಬರ್ತಿಲ್ಲ, ಅಹಿಂಸಾವಾದಿ ಅಂತೂ ಕಣ್ಮರೆಯಾಗ್ಬಿಟ್ಟಿದ್ದಾರೆ. ಇಂದಿಗೂ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಯಾರಿಗೂ ಕಮ್ಮಿ ಇಲ್ಲ. ಇತ್ತೀಚೆಗೆ ಗೆದ್ದ ಕಪ್ ಇಡೀ ವಿಶ್ವಕ್ಕೆ ಅದನ್ನ ಪ್ರೂವ್ ಮಾಡಿ ಹೇಳುತ್ತೆ. ಆದ್ರೆ ಭಾರತವು ವಿಶ್ವಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ರು ಸಹ ವಿಶ್ವವು ಭಾರತವನ್ನು ಎಂದಿಗೂ ಒಂದು ಮರ್ಯಾದೆಯಾಗಿ ಪರಿಗಣಿಸ್ತಾ ಇಲ್ಲ. ಅದೇ ದುಃಖದ ಮಾತಾಗಿದೆ. ಇವಷ್ಟೇ ಅಲ್ಲದೆ ಭಾರತವು ವಿಶ್ವಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದೆ. ಶೂನ್ಯ ಪರಿಕಲ್ಪನೆ, ದಶಾಂಶ ವ್ಯವಸ್ಥೆ, ಯೋಗ ಮತ್ತು ಧ್ಯಾನ, ಆಯುರ್ವೇದ, ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯವು ನಾವು ಜಗತ್ತಿಗೆ ನೀಡಿದ ಮಹಾನ್ ಕೊಡುಗೆಗಳು. ಆದ್ರೆ ಈಗಿನ ಭಾರತ ಹಲವಾರು ಕಾರಣಗಳಿಂದ ಜಗತ್ತಿನ ಕಣ್ಣಲ್ಲಿ ಒಂದು ಸ್ಕ್ಯಾಮ್ ದೇಶ, ಅನ್ಕ್ಲೀನ್ ನೇಷನ್, ಕರಪ್ಷನ್ ಹಾಗೂ ಹಲವಾರು ನಿಂದನೆಗೆ ಕಾರಣವಾಗಿದೆ. ಯಾಕೆ ಅಂತೀರಾ? ತಪ್ಪು ನಮ್ಮ ಮೇಲೆ ಇದೆ. ನಮ್ಮಲ್ಲೇ ಭಾಷೆ, ಜಾತಿ, ಧರ್ಮಗಳ ಮಧ್ಯೆ ಜಗಳ, ಹೋರಾಟ, ಕಿತ್ತಾಟ. ಇದಕ್ಕೆ ತುಪ್ಪ ಸುರಿಯ ರಾಜಕಾರಣಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ಇಂಥವರೆಲ್ಲ ನಮ್ಮನ್ನ ದಿಕ್ ತಪ್ಪಿಸ್ತಾ ಇದ್ರೆ ಇನ್ ಯಾವ ಹೆಸರು ಬರುತ್ತೆ ಹೇಳಿ? ಯುವಕರಿಗೆ ಕೆಲಸ ಬರ, IT ಮತ್ತು ಕಾರ್ಪೊರೇಟ್ ನಲ್ಲಿ ಸ್ಟೇಟ್ ಪಾರ್ಶಿಯಾಲಿಟಿ, ಇದೆಲ್ಲ ಹಾಳಾಗೋಯ್ತು. ಏನಾದ್ರು ಸ್ಟಾರ್ಟ್ ಅಪ್ ಮಾಡೋಣ ಅಂದ್ರೆ ಅದಕ್ಕೂ ಬ್ಯಾಂಕ್ ಲೋನ್ ಕೇಳಕ್ ಹೋದ್ರೆ ಕೊಲಾಟ್ರಲ್. ಸರಿ, ಕೊಲಾಟ್ರಲ್ ಅಲ್ಲದೆ ಗೌರ್ಮೆಂಟ್ ಇಂದ ಪ್ರೊವೈಡೆಡ್ ಏನಿ ಲೋನ್ ತಗೊಳ್ಳೋಣ ಅಂದ್ರೆ ಅದನ್ನು ಬರೀ ಭಾಷಣಕ್ಕಷ್ಟೇ ಸೀಮಿತ ಅಂತಾರೆ. ಇವಾಗ ಹೇಳಿ ಪ್ರಿಯರೇ, ನಾವು ಈ ಭಾರತ ದೇಶದಲ್ಲಿ ಏನ್ ಮಾಡ್ತಾ ಇದ್ದೀವಿ? ಯುವಕರ ಪರಿಸ್ಥಿತಿ ಏನಾಯ್ತಾ ಇದೆ? ಮುಂದಿನ ಜನರೇಷನ್ ಎಲ್ಲಿ ಹತ್ರ ಸಾಗ್ತಾ ಇದೆ? ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಭಾರತದ ಪರಿಸ್ಥಿತಿ ಸುಧಾರಿಸ್ಕೊಳ್ಬೇಕು ಅಂದ್ರೆ ಇನ್ಮುಂದೆ ಎಚ್ಚರಿಕೆ ವಹಿಸ್ಬೇಕು. ಈ ತರ ದೇಶದ ಹೆಸರು ಹಾಳು ಮಾಡೋರನ್ನ ಎಕ್ಸ್ಪೋಸ್ ಮಾಡ್ಬೇಕು. ಕಣ್ಣಿಗೆ ಯಾರು ಕಂಡುಕೊಂಡಲ್ಲಿ ನಮಗೆ ತಿಳಿಸಿ, ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡಲಿ ನಿಮಗೆ ಸಹಾಯ ಮಾಡುತ್ತೇವೆ. ನೋಡಿ ಸ್ವಾಮಿ, ನಾವಿರೋದು ಹಿಂಗೆ. ನಮ್ಮ ಮಾತು ಕೇಳಿದಕ್ಕೆ ಧನ್ಯವಾದಗಳು. ನಮಸ್ಕಾರ.